ಚಾರ್ ಒನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಇವತ್ತೇನ್ ರೂಮ್ ಅಲ್ಲಿ ಇಷ್ಟೊಂದ್ ಸ್ಯಾರಿ ತಗೊಂಡ್ ಬಂದ್ ಕೂತಿದ್ದಾಳೆ ಅಂತ ಅನ್ಕೊಂಡಿದೀರಾ? ಏನಂದ್ರೆ ನನ್ ಸಿಸ್ಟರ್ ಮದ್ವೆದು, ನಮ್ಮ ಅಕ್ಕನ್ ಮದ್ವೆ ಔಟ್ಫಿಟ್ ಕಾಸ್ಟ್ ಅದ್ ಬ್ರೇಕ್ ಡೌನ್ ಮಾಡ್ತಾ ಇದೀನಿ. ಎಲ್ಲೆಲ್ಲಿ ತಗೊಂಡ್ವಿ, ಎಲ್ಲೆಲ್ಲಿ ಪರ್ಚೇಸ್ ಮಾಡಿದ್ವಿ, ಅಂಡ್ ಎಲ್ಲೆಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದ್ವಿ, ಡಿಸೈನ್ ಎಲ್ಲ ಎಲ್ಲೆಲ್ಲಿ ಮಾಡ್ಸಿದ್ವಿ ಅಂತ ಎಲ್ಲ ಫುಲ್ ಡೀಟೈಲ್ ವಿಡಿಯೋ ಇದ್ರಲ್ಲಿ ಬರುತ್ತೆ. ಮೇ ಬಿ ಪಾರ್ಟ್ 1 ಪಾರ್ಟ್ 2 ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ರೆ ಪಾರ್ಟ್ 1 ಅಲ್ಲೇ ಎಲ್ಲ ಬರುತ್ತೆ. ಅಂಡ್ ನಮ್ಮ ಅಕ್ಕ ಕೂಡ ಬರ್ತಾಳೆ, ಬಿಕಾಸ್ ಅವಳಿಗೆ ಅಲ್ವಾ ಗೈಸ್ ಎಲ್ಲ ಎಲ್ಲೆಲ್ಲಿ ತಗೊಂಡಿದ್ದು. ಮೋಸ್ಟ್ ಆಫ್ ದ ಥಿಂಗ್ಸ್ ಅವಳಿಗೆ ಅಲ್ವಾ, ನಾನ್ ಹೋಗಿರ್ಬೋದು ಅವಳ ಜೊತೆ, ಮೋಸ್ಟ್ ಆಫ್ ದ ಥಿಂಗ್ಸ್ ಅವಳಿಗೆ ಅಲ್ವಾ ಗೊತ್ತಿರೋದು. ಸೊ ಬರ್ತಾಳೆ ನೋಡಿ ಇಲ್ಲಿ. ತಡಾ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಅಂಡ್ ಪ್ರೈಸ್ ಗೊತ್ತಾಗಲ್ಲ ಅಲ್ವಾ ಗೈಸ್ ನನ್ಗೆ ಎಷ್ಟೊಂದ್ ಸ್ಯಾರೀಸ್. ಅಂಡ್ ಮೋಸ್ಟ್ ಆಫ್ ದ ಸ್ಯಾರೀಸ್ ಇದು ನಮ್ ಫ್ಯಾಕ್ಟ್ರಿಯಲ್ಲೇ. ಸೊ ಅದಕ್ಕೆ ನಮ್ ದೊಡ್ಡಮ್ಮನ ಹತ್ರ ಬರ್ಸ್ಕೊಂಡ್ ಇಟ್ಕೊಂಡಿದೀನಿ ಪ್ರೈಸ್ನೆಲ್ಲ. ಸೊ ಫಸ್ಟ್ ಸ್ಯಾರಿ ಯಾವ್ದಂದ್ರೆ ಇದು. ಇದು ಯಾವ ಸ್ಯಾರಿ ಅವಳು ಹೇಳ್ತಾಳೆ ನೋಡಿ guys. ದಾವಣಗೆರೆ ಸಿಲ್ಕ್ಸ್ ಅಲ್ಲಿ ತಂದಿದ್ದು. ಅಂದ್ರೆ ಫಸ್ಟ್ ಇದಕ್ಕೆ ಏನದು ಲಗ್ನ ಕಟ್ಸಲ್ಲ, ಮೇ ಬಿ ಎಂಗೇಜ್ಮೆಂಟ್ ಗೆ ಅನ್ಸುತ್ತೆ. ಇದು ಹುಡ್ಗ ನೋಡೋ ಫಸ್ಟ್ ಡೇ ಉಟ್ಕೋ ಅಂತ ತಂದಿದ್ರು. ಬಟ್ ಇದ್ ಯಾವತ್ತೂ ಉಟ್ಕೊಳ್ಳಿಲ್ಲ. ಫೈನಲಿ ನಾನು ಉಟ್ಕೊಂಡಿದ್ ಯಾವಾಗ ಅಂತಂದ್ರೆ ಲಗ್ನ ಕಟ್ಸೋ ದಿನ. ಆಲ್ಮೋಸ್ಟ್ ಎಲ್ಲಾ ಎಂಗೇಜ್ಮೆಂಟ್ ಎಲ್ಲಾ ಆಗಿ ಇನ್ನೇನ್ ಮದ್ವೆ ಇನ್ನೊಂದ್ ತಿಂಗಳು ಐತೆ ಅನ್ನಂಗೆ ಲಗ್ನ ಕಟ್ಸಿದ್ರು, ಅವಾಗ ಉಟ್ಕೊಂಡಿದ್ ಸ್ಯಾರಿ ಇದು. ಅಂಡ್ ಇದು ಬ್ಲೌಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಹೊಲ್ದಿದ್ರು ಮನು ಟೈಲರು. ಸೊ ಮನು ಟೈಲರ್ ಹತ್ರ ಸ್ಟಿಚ್ ಮಾಡ್ಸಿದ್ದು ಬ್ಲೌಸ್. ಆಲ್ಮೋಸ್ಟ್ ಮನು ಟೈಲರ್ ಹತ್ರನೇ ಸ್ಟಿಚ್ ಮಾಡ್ಸಿದ್ದು. ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಸ್ಟಿಚ್ ಮಾಡ್ಸಿದ್ ನಾನು. ಸೊ ಇದನ್ನ ಹ್ಯಾಂಗರ್ ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ. ಅಂಡ್ ನೆಕ್ಸ್ಟ್ ಸ್ಯಾರಿ ದಿಸ್ ಒನ್. ಇದು ಲಗ್ನ ಕಟ್ಸೋ ದಿನಾನೇ ಹಾಕೊಂಡಿದ್ದೆ. 2 ಸ್ಯಾರಿ ಹಾಕೊಂಡಿದ್ದಲ್ಲ. ಕರೆಕ್ಟ್. ಇದು ಲಗ್ನ ಕಟ್ಸೋ ದಿನಾನೇ ಫಸ್ಟ್ ಇದನ್ನ ಉಟ್ಕೊಂಡೆ. ಸಾರಿ 1 ನಿಮಿಷ. ಆ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಎಷ್ಟು 1500 ಏನೋ ಅಷ್ಟೇ. 1.5 ಏನೋ ಇತ್ತು ಅಷ್ಟೇ. ಇದು ಲಗ್ನ ಕಟ್ಸೋ ದಿನನೇ ಫಸ್ಟ್ ಇದನ್ನ ಉಟ್ಕೊಂಡೆ. ಸೆಕೆಂಡ್ ಅದು ಫಸ್ಟ್ ಏನ್ ತೋರಿಸ್ತಲ್ವಾ ಗ್ರೀನ್ ಕಲರ್, ಅದನ್ನ ಫಸ್ಟ್ ಉಟ್ಕೊಂಡಿದ್ದೆ. ಸೆಕೆಂಡ್ ಉಟ್ಕೊಂಡಿದ್ದೆ. ಇದನ್ನು ಆಯ್ತು. ಸ್ಟಿಚ್ ಬಂದ್ಬಿಟ್ಟು ಮನು ಟೈಲರು. ಅಂಡ್ ವರ್ಕ್ ಎಲ್ಲ ಒಬ್ರ ಅಂಕಲ್ ಇದಾರೆ, ಸ್ನೇಹ ಟೈಲರ್ ಕೊಡ್ತಾರೆ. ಸ್ನೇಹ ಟೈಲರ್ ಹತ್ರ ಮಾಡ್ಸಿದ್ದು. ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ, ಆಕ್ಚುಲಿ ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ. ಬ್ಲೌಸ್ ಎಲ್ಲ ಬ್ಯಾಕ್ ಡಿಸೈನ್ ಅಷ್ಟೇ ನಾನು ಯಾವ ತರ ಫೋಟೋದಲ್ಲಿ ತೋರಿಸಿದ್ದೆ ಆ ತರನೇ ಮಾಡ್ಕೊಟ್ರು. ಅರೌಂಡ್ ಎಲ್ಲ ನಾನು ಬ್ಲೌಸ್ ಹೊಲ್ಸೋದು, ಲೈಕ್ ಸ್ಟಿಚಿಂಗ್ ಮಾಡ್ಸೋದ್ರೆಲ್ಲ ಹೆಂಗಿರುತ್ತೆ ಅಂದ್ರೆ ಇನ್ನೇನ್ 1 ವೀಕ್ ಐತೆ ಫಂಕ್ಷನ್ ಅನ್ನಂಗೆ ಮಾಡ್ಸೋದು. ಇವ್ರು ಅಷ್ಟೇ ಎಲ್ರು ಬೈತಿದ್ರು, ಲೈಕ್ ಹೋಗು ಮಾಡಿಸ್ಕೊಂಬ, ಲೇಟ್ ಆಗತ್ತೆ ಅಂದ್ರೆ. ಲಾಸ್ಟ್ ಯಾವಾಗ ಗೊತ್ತೈಸ್ಕೊಂಡಿದ್ದು, ನಾನ್ ಚಪ್ರ ಶಾಸ್ತ್ರದ ಸಂಜೆ ನಾನು ಎಲ್ಲಾ ಬ್ಲೌಸು ಕಲೆಕ್ಟ್ ಮಾಡಿದ್ದು. ಎಸ್, ಇದೂನು ಅರೌಂಡ್ 1500 ಏನೋ ಅಷ್ಟೇ. ಇವಳ್ದು ಫ್ರೆಂಡ್ ಮನೆಯಲ್ಲಿ ತಗೊಂಡಿದ್ದದು ಸ್ಯಾರಿ. ಆಕ್ಚುಲಿ ಈ ಸ್ಯಾರಿ ಬಂದು ದೇವ್ರ ಕಾರ್ಯದ ದಿನ ಹಾಕೊಂಡಿದ್ಲು. ಫಸ್ಟ್ ನಮ್ಮ ಮನೆಗ್ ದೇವ್ರ ಕರ್ಕೊಂಡ್ ಬಂದಾಗ ಇದ್ ಹಾಕೊಂಡಿದ್ಲು. ಫಸ್ಟ್ ಸ್ಯಾರಿ ಇದಾಗಿತ್ತು ದೇವ್ರ ಕಾರ್ಯದ ದಿನ. ಮದ್ವೆ ಸ್ಟಾರ್ಟ್ ಆಯ್ತಲ್ಲ ಆ ದಿನದಲ್ಲಿ ಇದೇ ಫಸ್ಟ್ ಸ್ಯಾರಿ ನಾನು ಹಾಕೊಂಡಿದ್ದು. ಗಂಗಮ್ಮನ್ ಮಾಡಿ ಅರಶಿನ ನೀರ್ ಹಾಕ್ತಾರಲ್ಲ ಅವತ್ ಹಾಕೊಂಡಿದ್ದಿದ್ದು ಆಕ್ಚುಲಿ. ಅಂಡ್ ಇದ್ರ ಪ್ರೈಸ್ ಬಂದು 11K. ಅಲ್ಲ 7 ಏನೋ ಕೊಟ್ಟಿವಿ ಅನ್ಸುತ್ತೆ ಅಷ್ಟೇ. ಇದ್ರಲ್ಲಿ 2 ತರ ಇತ್ತು, ಒಂದು ಜಾಸ್ತಿದಿತ್ತು, ಇನ್ನೊಂದು ಕಮ್ಮಿದಿತ್ತು. ಇದನ್ನ ತಗೊಂಡೆ. ಅಂಡ್ ಇನ್ನೊಂದ್ 2-3 ತಗೊಂಡಿದೀನಿ. ಸೊ ಹಂಗಾಗಿ ಇದನ್ನ ಕಮ್ಮಿ ಪ್ರೈಸ್ ಇನ್ ತಗೊಂಡೆ. ಬಟ್ ಇಟ್ಸ್ ಲುಕ್ ಗುಡ್ ಕಮ್ಮಿ ಆದ್ರೂ. ಅಂಡ್ ಇದು ಬ್ಲೌಸ್ ಕೂಡ ಬಂದು ಮನು ಟೈಲರ್. ಎಲ್ಲಾನು ಮನು ಟೈಲರ್ ಬಿಡಿ, ಯಾವ್ದನ್ನು ನಾನು ಬೇರೆ ಕಡೆ ಹೊಲ್ಸಿಲ್ಲ. ಅಂಡ್ ಇದೇನಿತ್ತು ವರ್ಕ್ ಎಲ್ಲ ಬಂದ್ಬಿಟ್ಟು ನಾನು ಇನ್ನೊಂದ್ ಸ್ನೇಹ ಟೈಲರ್ ಹತ್ರ ಮಾಡ್ಸಿದ್ದೆ. ಯಾಕಂತ ಅಂದ್ರೆ ಮನು ಟೈಲರ್ ಹತ್ರ ಅವತ್ತು ವರ್ಕ್ ಮಾಡೋರು ಅದೇನೋ ನನ್ ಮದ್ವೆ ಮೂಮೆಂಟ್ ಅಲ್ಲಿ ಏನೋ ಓಟ್ ಹಾಕ್ಬೇಕಿತ್ತಂತೆ ಬಿಹಾರಲ್ಲಿ ಎಲ್ಲ. ಸೊ ಅಲ್ಲಿಗೆ ಹೋಗಿದ್ರು. ಹಂಗಾಗಿ ನಾನು ವರ್ಕ್ ನ ಬೇರೆ ಕಡೆ ಮಾಡಿಸ್ಬಿಟ್ಟು ಅವರಿಗೆ ಸ್ಟಿಚಿಂಗ್ ಕೊಟ್ಟಿದ್ದೆ. ಇದೆಲ್ಲ ಸುದರ್ಶನೆ. ಅಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಬಂದು ದೇವ್ರ ಕಾರ್ಯದಿನನೇ. ಏನ್ ಗಂಗಮ್ಮನ್ ಮಾಡಿದ್ಮೇಲೆ ನೆಕ್ಸ್ಟ್ ನನಗೆ ಎಣ್ಣೆ ನೀರ್ ಹಾಕ್ಬಿಟ್ಟು ನೆಕ್ಸ್ಟ್ ಲಿಂಗ ಕಟ್ಟಿಸ್ತಾರೆ. ಸೊ ಆ ಟೈಮ್ ಅಲ್ಲಿ ಇದನ್ನ ಉಟ್ಕೊಂಡಿದ್ದೆ ನಾನು. ಇದು ನಮ್ ಮನೆ ಸ್ಯಾರಿನೇ. ನನಗೆ ಯಾವ ಕಲರ್ ಬೇಕೋ ಅದನ್ನ ಕಸ್ಟಮೈಸ್ ಮಾಡಿಸಿ ನೇಯಿಸ್ಕೊಂಡಿದ್ದು. ಅಂಡ್ ನಿಮ್ಗೆಲ್ಲ ಕಸ್ಟಮೈಸ್ ಬೇಕು ಅಂತ ಅಂದ್ರೆ 3 months ಬಿಫೋರ್ ಇನ್ಫಾರ್ಮ್ ಮಾಡಿರ್ಬೇಕು. ನಿಮ್ಗೂ ಈ ತರ ಲೈಕ್ ಕಲರ್ ಅಷ್ಟೇ ಕಸ್ಟಮೈಸ್ ಆಗುತ್ತೆ. ಇದು ಬಾರ್ಡರ್ ಡಿಸೈನ್ ಎಲ್ಲ ಕಸ್ಟಮೈಸ್ ಆಗಲ್ಲ, ಜಸ್ಟ್ ಕಲರ್ ಅಷ್ಟೇ ಇದಾಗುತ್ತೆ, ಕಸ್ಟಮೈಸ್ ಆಗುತ್ತೆ. ನಿಮ್ಗೂ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಸ್ನೇಹ ಸಾರಿ ಮನು ಟೈಲರ್. ಬ್ಲೌಸ್ ಕೂಡ ಅಷ್ಟೇ ಮನು ಟೈಲರ್. ಕೂಡ ಮನು ಟೈಲರ್. ಅಂಡ್ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತಾಳೆ ನೋಡಿ ಇವಾಗ.
ಅವಳ ಬ್ಲೌಸಸ್ ಇಂದ ಅಂತೂ ಒಂದ್ ದೊಡ್ಡ ಕಥೆನೇ ಇದೆ ಬಿಡಿ ಗೈಸ್, ಅದನ್ನ ಲಾಸ್ಟ್ ಅಲ್ಲಿ ಈ ಹೇಳ್ತೀನಿ ತರ ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಯಾ ಗೈಸ್ ಈ ಸ್ಯಾರಿ ಹಿಂದೆ ಅಂತೂ ಅವಳು ಎಷ್ಟು ವರ್ಷದಿಂದ ತಗೊಂಡಿದ್ಲು ಅಂದ್ರೆ ಈ ಸ್ಯಾರಿ ಆಲ್ಮೋಸ್ಟ್ 12 ಇಯರ್ಸ್ ಆಗಿದೆ ಬಿಡಿ. ಇವಳು 10th ಅಲ್ಲಿ ಇದ್ದಾಗೋ ಫಸ್ಟ್ PU ನಲ್ಲಿ ಇದ್ದಾಗೋ ತಗೊಂಡ್ ಇಟ್ಕೊಂಡಿದ್ಲು ನಮ್ಮ ಮನೆ ಸ್ಯಾರಿನ. ಅವಳು ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಸ್ಯಾರಿ ಹಾಕೊಂಡ್ ಹೋಗಿದ್ದಾಳೆ ನೋಡಿ. ಹೌದು, ಎಲ್ರು ಕೇಳ್ತಾ ಇದ್ರು ಈ ಸ್ಯಾರಿ ಯಾವಾಗ ಹಾಕತ್ಯಾ, ಯಾವಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ತೀಯಾ, ಯಾವ ಫಂಕ್ಷನ್ ಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಎವ್ರಿ ಟೈಮ್ ಕೇಳೋರು. ನಮ್ಮ ಆಂಟಿದಿರು ಅಷ್ಟೇ, ಯಾವಾಗ ಹಾಕತ್ಯಾ ಅಂತ ಕೇಳೋರು. ಫೈನಲಿ ಇದನ್ನ ನಾನು ಯಾವಾಗ ಉಟ್ಕೊಂಡಿದ್ದೆ ಅಂದ್ರೆ ನಮ್ ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಿತ್ತಲ್ಲ, ಸೊ ಆ ಟೈಮಲ್ಲಿ ಇದು ಉಟ್ಕೊಂಡಿದ್ದೆ. ಆಕ್ಚುಲಿ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಲೈಕ್ ಕನಕಾಂಬರ ಕಲರ್, ಪಿಂಕ್ ಆರೆಂಜ್ ಎರಡೂನು ರೇಡಿಯಂ ತರ ಬರುತ್ತೆ. ಸೊ ಬ್ಲೌಸ್ ಡಿಸೈನ್ ಕೂಡ ನೋಡಿ. ಅದೇನೋ ಮಾಡ್ಸಿದೀನಿ. ಆಕ್ಚುಲಿ ಇದೆಲ್ಲಾ ಬ್ಲೌಸ್ ಮತ್ತೆ ನಾನು ಏನಾದ್ರು ಮಾಡಿಸ್ಬೇಕಂತ ಅನ್ಕೊಂಡಿದೀನಿ. ರೆನೋವೇಶನ್ ಆಲ್ಟ್ರೇಷನ್ ಎಲ್ಲ ಬ್ಲೌಸ್ ಡಿಸೈನ್ ಅಂಡ್ ಬಾರ್ಡರ್ ಈ ತರ ಮಾಡ್ಸಿದಾಳೆ. ಲೈಕ್ ಅವಳು ಹೇಳಿದ್ದೆ ಒಂಥರ, ಅವ್ರು ಮಾಡಿದ್ದೆ ಒಂಥರ. ಯಾಕಂದ್ರೆ ಇವಳು 1 ಮಂತ್ ಇದೆ ಅನ್ನೋ ತರ ಕೊಟ್ಲು ಗೈಸ್. ಯಾಕಂದ್ರೆ ಅವಾಗ ಫುಲ್ ಸೀಸನ್ ಇತ್ತು. ಅವ್ರು ಮುಂಚೆನೆ ಹೇಳಿದ್ರು ಸ್ವಲ್ಪ ಬೇಗ ಕೊಡಿ ಅಂತ, ಇವಳು ಕೊಡ್ಲಿಲ್ಲ. ಸೊ ಏನೇನೋ ಆಯ್ತದ. ಅಂಡ್ ಇದು ಪ್ರೈಸ್ ಬಂದು 7.5K. ಇದು ಅವಾಗ್ಲೇ 7.5K ಇತ್ತು ನಮ್ಮ ಮನೇಲಿ. ಇದೇನ್ ಕಸ್ಟಮೈಸ್ ಎಲ್ಲ ಮಾಡ್ಸಿಲ್ಲ, ಇದ್ದಿದ್ದನ್ನ ನೋಡ್ಬಿಟ್ಟು ಇಷ್ಟಪಟ್ಟು ತಗೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಅದಾದ್ಮೇಲೆ ಹಾಕೊಂಡಿದ್ದು ನಾನು ಲೈಕ್ ರಿಸೆಪ್ಷನ್ ಔಟ್ಫಿಟ್. ಅದ್ ಕಂಪ್ಲೀಟ್ಲಿ ಕಸ್ಟಮೈಸ್ ಔಟ್ಫಿಟ್. ಅದನ್ನ ಇವಾಗ ಅಲ್ಲಿ ತೆಗಿಯಕ್ ಆಗಲ್ಲ, ಬಿಕಾಸ್ ನಾವೆಲ್ಲ ಮೇಲ್ಗಡೆ ಇಟ್ಟಿದ್ದೀವಿ. ನಮ್ಮ ಹತ್ರ ಅದು ತೆಗಿಯಕ್ಕೆ ಆಗಲ್ಲ. ಅದಕ್ಕೆ ಅರೌಂಡ್ ಎಷ್ಟು ಖರ್ಚು ಮಾಡಿದೀವಿ ಅಂದ್ರೆ ಹೇಳಲ್ಲ, ಯಾಕಂದ್ರೆ ನಮ್ ಪೇರೆಂಟ್ಸ್ ಬಾಯಿಗೆ ಬಂದಂಗ್ ಬೈತಾರದ್ ಏನಾದ್ರು ಗೊತ್ತಾಯ್ತಂದ್ರೆ. ಪೇರೆಂಟ್ಸ್ ಗೆ ಗೊತ್ತಿಲ್ಲ ಅಮೌಂಟ್ ಎಷ್ಟಂತ ಫೈನಲ್. ಅದನ್ನ ನಾವು ಚಿಕ್ಕಪೇಟೆಲ್ ದಿನ ಇಡೀ ಹುಡುಕಿದೀವಿ. ಮಾರ್ನಿಂಗ್ 10 o'clock ಬಜಾರ್ ಸ್ಟಾರ್ಟ್ ಆದಾಗ ನಾವು ಹೋಗಿದ್ದು. ಬಜಾರ್ ಮುಗಿಯೋ ಟೈಮಿಗೆ ರಿಟರ್ನ್ ತಗೊಂಡ್ ಮನೆಗ್ ಬಂದಿದೀವಿ. ನಾನು, ಇವಳು, ಜ್ಯೋತಿ, ಸಂಜಯ್, ನನ್ ಫ್ರೆಂಡ್ ವೈಶು ಇಷ್ಟು ಜನ ಹೋಗಿ ಎಲ್ಲಾ ಅಂಗಡಿ ಹುಡುಕಿ ತಂದಿದ್ದು. ಅದ್ನೆಲ್ಲ ತಂದ್ವಿ ಅಂದ್ರೆ ಮೋಕ್ಸ್ ಕ್ರಿಯೇಷನ್ ಅಲ್ಲಿ ತಂದ್ವಿ ಆ ಫ್ಯಾಬ್ರಿಕ್. ಚಿಕ್ಕಪೇಟೆಯಲ್ಲಿ ಸುದರ್ಶನ್ ರೋಡ್ ಅಲ್ಲೇ ಇದೆ ಮೋಕ್ಸ್ ಕ್ರಿಯೇಷನ್ ಅಂತ. ಮೋಕ್ಷ MOKSH ಮೋಕ್ಷ. ಸೊ ಅಲ್ಲಿ ತಂದಿದ್ದು. ಆಕ್ಚುಲಿ ಅವ್ರ ಹತ್ರ ಫ್ಯಾಬ್ರಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಕಸ್ಟಮೈಸ್ ಮಾಡಿಸಿ ಏನಾದ್ರು ಸ್ಟಿಚ್ ಮಾಡಿಸ್ತೀರಾ ಅಂದ್ರೆ ಅಲ್ಲಿ ತಗೊಳ್ಳಿ. ಲೈಕ್ ಬೆಸ್ಟ್ ಕ್ವಾಲಿಟಿ. ಅಂಡ್ ನೀವ್ ಬೇಕಿದ್ರೆ ನೆಗೋಶಿಯೇಟ್ ಮಾಡ್ಬೋದು ಅವ್ರ ಹತ್ರ. ಚೆನ್ನಾಗಿ ಕಸ್ಟಮರ್ ಟ್ರೀಟ್ ಮಾಡ್ತಾರೆ. ಸೊ ಅಲ್ಲಿ ತರ್ಸ್ದ. ಅಂಡ್ ಅದನ್ನ ನಾನ್ ಸ್ಟಿಚ್ ಮಾಡ್ಸಿದ್ದು ವಿನ್ಯಾಸ್ ಇಂಡಿಯಾ ಅಲ್ಲಿ. ಅವರು ಅಷ್ಟು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ರು. ಲೈಕ್ ಅವರೇ ಕಾಂಪ್ರಮೈಸ್ ಆಗಲ್ಲ. ನಿಮ್ ಔಟ್ಫಿಟ್ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಲೈಕ್ ನಿಮ್ಗೆ ಫುಲ್ ಪ್ರಾಪರ್ ಫಿಟ್ ಆಗೋ ತನಕ ಅವ್ರು ನಿಮ್ನ ಕಳ್ಸೋದೇ ಇಲ್ಲ ಅಂಗಡಿಯಿಂದ ಆಚೆ. ಹೌದು, ಇವನ್ ಅಂದ್ರೆ ಅಲ್ಲಿ ಓನರ್ ಗಿಂತ ಏನ್ ವರ್ಕರ್ ಇದಾರೆ ಅವರೇ ಕಾಂಪ್ರಮೈಸ್ ಆಗಲ್ಲ. ಸ್ಟಿಚ್ ಮಾಡೋರು ಇಲ್ಲ ನಿಮಗ್ ಸರಿ ಆಗಲ್ಲ ಅನ್ಬಿಟ್ಟು ಅವರೇ ಮತ್ತೆ ಸ್ಟಿಚ್ ಮಾಡಿ ಫೈನಲ್ ಔಟ್ಪುಟ್ ನೋಡ್ಬಿಟ್ಟು ಅವ್ರಿಗೆ ಸ್ಯಾಟಿಸ್ಫೈ ಆದ್ಮೇಲೆ ನಮ್ಮನ್ನ ಈಚೆ ಕಳ್ಸಿದ್ದು. ಅಂಡ್ ಅವ್ರಿಗೆ ಸ್ಯಾಟಿಸ್ಫೈ ಆಗ ಮುಂಚೆ ನಮಗೂ ಸ್ಯಾಟಿಸ್ಫೈ ಆಗಿರ್ಬೇಕಲ್ಲ. ಸೊ ಅಂಡ್ 90% ಆಫ್ ದ ಔಟ್ಫಿಟ್ ಕರೆಕ್ಟ್ ಆಗೇ ಇರುತ್ತೆ. ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಇರುತ್ತೆ, ಫಿಟ್ಟಿಂಗ್ ಎಲ್ಲ ಅಷ್ಟೇ. ಎಲ್ಲ ಪ್ರಾಪರ್ ಆಗಿರುತ್ತೆ. ಅವಳ ಔಟ್ಫಿಟ್ ಒಂದು ಸಕ್ಕದಾಗಿತ್ತು ಬಿಡಿ ಗೈಸ್. ಅದ್ ವರ್ತ್ ಅಂತಾನೆ ಹೇಳ್ಬೋದು. ಏನೇನೋ ಔಟ್ಫಿಟ್ ತಲೆಯಲ್ಲಿ ಇಟ್ಕೊಂಡಿದ್ಲು, ಸ್ಯಾರಿ ಮಾಡಿಸ್ತೀನಿ, ಅದ್ ಮಾಡಿಸ್ತೀನಿ, ಇದ್ ಮಾಡಿಸ್ತೀನಿ ಅಂತ. ಅದ್ ಯಾವ್ದು ಆಗ್ಲಿಲ್ಲ ಫ್ಯಾಬ್ರಿಕ್ ಅಲ್ಲಿ. ಅಂಡ್ ಲಾಸ್ಟಿಗೆ ಪಿಕ್ಚರ್ ಹಾಕಿರ್ತೀನಿ ನೋಡಿ, ಆ ತರ ಔಟ್ಫಿಟ್ ಮಾಡ್ಸಿದ್ವಿ. ಇಷ್ಟ ಆಗಿತ್ತು. ನೆಕ್ಸ್ಟ್ ಬಂದು ಬಳೆ ಶಾಸ್ತ್ರದ್ದು ರಿಸೆಪ್ಷನ್ ಆದ್ಮೇಲೆ ಹಾಕಿದ್ದು. ಇದು ಬಳೆ ಶಾಸ್ತ್ರದ್ದು ಸ್ಯಾರಿ. ಅಂಡ್ ಇದು ನಮ್ ಫ್ಯಾಕ್ಟ್ರಿ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 7.5K. ಅಂಡ್ ಇನ್ನು ಆಲ್ರೆಡಿ ನಮ್ ಪೇರೆಂಟ್ಸ್ ಫಸ್ಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಲೈಕ್ ಹೆಂಗೆ ಅಂದ್ರೆ ಮದ್ವೆ ಫಿಕ್ಸ್ ಆದ ತಕ್ಷಣ ಇದೇ ಹಾಕೋಬೇಕು ನೀನ್ ಬಳೆ ಶಾಸ್ತ್ರಕ್ಕೆ ಅಂತ. ನಾನ್ ಎಷ್ಟೆಷ್ಟೆಲ್ಲ ಹುಡುಕ್ದೆ, ಲೈಕ್ ಚೆನ್ನಾಗ್ ಕಾಣಿಸಲ್ಲ, ನಂಗೆ ಇದು ಬೇಡ ಈ ಕಾಂಬಿನೇಷನ್ ಅಂತ ಎಲ್ಲ. ಬಟ್ ಅವಳು ವೇರ್ ಮಾಡ್ದಾಗ ಸಕ್ಕದಾಗಿ ಕಾಣಿಸ್ತಾ ಇತ್ತು ಗೈಸ್. ಹೌದು, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮಪ್ಪ, ನಮ್ಮಯ್ಯ ಎಲ್ಲ ಹೇಳೋರು ಸಕ್ಕದಾಗ್ ಕಾಣತ್ತಿದ್ದು, ಹಾಕೋ ಅಂತ. ನಾನು ಕಾಂಪ್ರಮೈಸೇ ಆಗಿರ್ಲಿಲ್ಲ ಆಕ್ಚುಲಿ. ಬಟ್ ಹಾಕೊಂಡಾಗ ಸಕ್ಕದಾಗ್ ಕಾಣಿಸ್ತು. ಅಂಡ್ ಇದು ಬ್ಯೂಟಿಫುಲ್ ಆಗಿ ಮಾಡ್ಸಿದಾಳೆ ನೋಡಿ. ಅಂಡ್ ಇದೆಲ್ಲ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರು. ಕಾಸ್ ಹಾಕ್ಸಿದ್ಲಲ್ಲ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಏನ್ ಆಗಿಲ್ಲ. ಸ್ಟಿಚ್ ಮಾಡೋರು ಆತರ ಹೇಳಿದ್ರು, ಬಟ್ ಏನ್ ಆಗಿಲ್ಲ. ಬ್ಯಾಕ್ ಡಿಸೈನ್ ಈ ತರ ಇದೆ ನೋಡಿ. ಅಂಡ್ ಫ್ರಂಟ್ ಅಲ್ಲಿ ಈ ತರ ಇದೆ. ಅಂಡ್ ಸೈಡ್ ಅಲ್ಲಿ ಈ ತರ ಮಾಡ್ಸಿದಾಳೆ. ನಿಮ್ದೆಲ್ಲಾ ಮದ್ವೆ ಏನಾದ್ರು ಇತ್ತು ಅಂದ್ರೆ, ಯಾರಾದ್ರೂ ಹುಡ್ಗಿರ್ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ 3 ತಿಂಗಳು ಮುಂಚೆನೆ ಕೊಟ್ಬಿಡಿ ಬ್ಲೌಸ್ ನೆಲ್ಲ. 3 ತಿಂಗಳಲ್ಲ, ಎಂಗೇಜ್ಮೆಂಟ್ ಆದ ತಕ್ಷಣ ಸ್ಟಾರ್ಟ್ ಮಾಡಿ.
ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಕೆಲ್ಸಗಳು ಜಾಸ್ತಿ ಇರುತ್ತೆ, ನಿಮ್ಗೆ ಅನ್ಸುತ್ತೆ ಓ ಇದು ಒಂದೇ ಅಲ್ವಾ ಅಂತ, ಒಂದು ಅಂತ ಅನ್ಕೊಂಡ್ ಸುಮಾರು ಇರುತ್ತೆ. ಎಂಗೇಜ್ಮೆಂಟ್ ಆದ ತಕ್ಷಣ ಶಾಪಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ, ಬಿಕಾಸ್ ಇಲ್ಲ ಅಂದ್ರೆ ನಿಮ್ಗೆ ಫುಲ್ ಹೆವಿ 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 ಅಂತ ಫೀಲ್ ಆಗುತ್ತೆ ಮದ್ವೆ ಟೈಮ್ ಅಲ್ಲಿ. ನಾವು ಲೈಕ್ ಶ್ರಾವಣದಲ್ಲಿ ಹುಡುಗನ್ ನೋಡಿದ್ದು, ನವೆಂಬರ್ ಅಲ್ಲಿ ಎಂಗೇಜ್ಮೆಂಟ್ ಆಗಿದ್ದು, ಏಪ್ರಿಲ್ ಅಲ್ಲಿ ಮದ್ವೆ ಇದ್ದಿದ್ದು, ಎಷ್ಟೋ ದಿನ ಆಯ್ತು ಅಂದ್ಕೊಂಡ್ವಿ. ಬಟ್ ಎಲ್ಲ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಯ್ತು. ಅಯ್ಯೋ ಇನ್ನೂ ತುಂಬಾ ದೂರ ಇದೆ ಅಲ್ವಾ ಅಂತ ಅನ್ಕೊಂಡು. ನೀವ್ ಆತರ ಮಾಡ್ಬೇಡಿ, ಎಷ್ಟೇ ದೂರ ಇದ್ರು ಫಸ್ಟೇ ಪ್ರಿಯರ್ ಆಗೆಲ್ಲ ಪ್ರಿಪೇರ್ ಆಗಿರಿ. ಹೌದು. ಅಂಡ್ ಇನ್ನ ಕತೆಗಳಿದೆ ಇದು ಔಟ್ಫಿಟ್ಸ್ ಎಲ್ಲ ಹೇಳ್ತಿದ್ದೀರಿ ಗೈಸ್ ಬರ್ತಾ. ಅಯ್ಯೋ ಬಳೆ ಶಾಸ್ತ್ರ ಅಂದ್ಮೇಲೆ ಆಕ್ಚುಲಿ ನಾನು ಇದನ್ನ ಹಾಕೋಬೇಕಿತ್ತು, ಹಸೆ ಬರೆಯೋ ಶಾಸ್ತ್ರಕ್ಕೆ ಅಂತ ಅನ್ಕೊಂಡು ಇದನ್ನು ಕೂಡ ಕಸ್ಟಮೈಸ್ ಮಾಡ್ಸಿದೆ. ಯಾಕಂದ್ರೆ ಇದು ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತು, ನಾನ್ ಕಸ್ಟಮೈಸ್ ಮಾಡಿಸ್ಬೇಕಾದ್ರೆ. ಅಂದ್ರೆ ನಾವ್ ಹೇಳಿದ್ದೇನು ರೆಸ್ಟೋರೆಂಟ್ ಬೇಕಂದ್ರೆ, ಯಾಕಂದ್ರೆ ರೆಸ್ಟೋರೆಂಟ್ ಅವಾಗ ಫುಲ್ ಫೇಮಸ್ ಫುಲ್ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಬಟ್ ಅದ್ ಬೇಡ ಅಂತ ಹೇಳ್ಬಿಟ್ಟು ಎಲ್ರು ವೇರ್ ಮಾಡಿದಾರೆ ಅಂತ ಅಂದ್ಬಿಟ್ಟು ಆರೆಂಜ್ ವಿತ್ ರಸ್ಟ್ ಮಾಡ್ಸಿದ್ವಿ, ಆರೆಂಜ್ ವಿತ್ ಬ್ರೌನ್ ಮಾಡ್ಸಿದ್ವಿ, ಚಾಕ್ಲೇಟ್ ಬ್ರೌನ್. ಇದು ಆಕ್ಚುಲಿ ಕಾಂಬಿನೇಷನ್ ಚೆನ್ನಾಗೈತೆ ಅಂತ ನಮ್ಮ ಅಪ್ಪ ಹೇಳ್ಬಿಟ್ಟು ಮಾಡಿ. ಇದು ನಮ್ ಫ್ಯಾಕ್ಟ್ರಿ ಇದೆ, ಇದು ನಮ್ ಫ್ಯಾಕ್ಟ್ರಿ 7.5K. ಅಂಡ್ ನನ್ಗೆ ಬ್ಲೌಸ್ ಅಂತೂ ಸಕ್ಕತ್ ಇಷ್ಟ ಆಗೈತೆ, ಬೇರೆ ಮಾಡ್ಲಿಲ್ಲ, ವೇರ್ ಮಾಡ್ಲಿಲ್ಲ. ಯಾಕೆಂದ್ರೆ ಆಲ್ರೆಡಿ ಸಕ್ಕತ್ ಸುಸ್ತಾಗಿತ್ತು, 3 ಗಂಟೆನೋ ಆಗಿತ್ತು ನನ್ ಬಳೆ ಶಾಸ್ತ್ರ ಮುಗಿಯೋ ಅಷ್ಟ್ರಲ್ಲೇನೆ. ಸೊ ಅವಾಗ ಏನು ಮಾಡ್ಲಿಲ್ಲ, ಅದ್ರಲ್ಲೇನೆ ವಿಳೆ ಶಾಸ್ತ್ರ ಅಂದ್ರೆ ವಿಳೆ ಶಾಸ್ತ್ರ ಅಂತಿದೀನಿ, ಹಸೆ ಬರೆಯೋ ಶಾಸ್ತ್ರಕ್ಕೂನು. ಅಂಡ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅಂಡ್ ಈ ವರ್ಕ್ ಮಾಡೋಕಂತೂ ಎಷ್ಟು ಓಡಾಡಿದೀವಿ ಅಂತ ಅಂದ್ರೆ ಲಿಟ್ರಲಿ ಮದ್ವೆ ಹಿಂದಿನ ದಿನ ಅಂದ್ರೆ ಚಪ್ರ ಶಾಸ್ತ್ರದ ಹಿಂದಿನ ದಿನಾನು ನಾನು ಓಡಾಡಿದೀನಿ. ಎಲ್ರು ಮನೇಲಿ ಇರ್ತಾರೆ ಫೇಸ್ ಪ್ಯಾಕ್ ಫೇಶಿಯಲ್ ಅಂತ ಅನ್ಕೊಂಡು, ಬಟ್ ಸ್ಟಿಲ್ ನಾನು ಓಡಾಡಿದೀನಿ. ಎಷ್ಟು ಟೈರ್ಡ್ ಆಗಿದೆ ಅಂದ್ರೆ ಈ ಕಡೆ ಆಫೀಸ್ ವರ್ಕ್, ಆಮೇಲೆ ಇದೆಲ್ಲ ಕಲೆಕ್ಟ್ ಮಾಡೋದು, ಫುಲ್ ಎಲ್ಲ ರಶ್ ಆಗಿದೆ ಬಿಡಿ. ಇವಾಗ ಒಂದ್ ಪ್ರಾಪರ್ ಪ್ಲಾನ್ ಗೊತ್ತಾಗಿದೆ ಇವ್ರದೆಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಮದ್ವೆಗೆಲ್ಲ ಆತರ ಮಾಡ್ಸೋದಿಲ್ಲ, ಕಂಪ್ಲೀಟ್ ಎಲ್ರದ್ದು ಕಸ್ಟಮೈಸ್, ಇವೆಂಟ್ ಮ್ಯಾನೇಜ್ಮೆಂಟ್ ಕಸ್ಟಮೈಸ್. ಯಾಕಂದ್ರೆ ಆಲ್ರೆಡಿ ನಮ್ಮ ಮದ್ವೆಲೆ ನೋಡಿದೀವಿ, ನಮ್ಮಪ್ಪ ನಮ್ಮ ಅಯ್ಯ ನಮ್ಮ ಆಂಟಿ ನಮ್ಮಮ್ಮ ಯಾರಿಗೂನು ಅಷ್ಟು ಓಡಾಡಿ ಮಾಡಕ್ಕಂತೂ ಆಗಲ್ಲ, ಹೆವಿ ಆಗತ್ತೆ. ಸೊ ಎಲ್ಲ ಕಂಪ್ಲೀಟ್ ಇವೆಂಟ್ ಕೊಡೋಣ ಅನ್ನೋ ತರ ಮಾತಾಡಿದ್ವಿ. ನೋಡೋಣ ನೆಕ್ಸ್ಟ್ ಇನ್ನು ಬೇಜಾನ್ ದೂರ ಇದೆ. ನೆಕ್ಸ್ಟ್ ಜ್ಯೋತಿ, ಆಮೇಲೆ ತನ್ಮಯ, ಆಮೇಲೆ ಕಾರ್ತಿ. ಇನ್ನು ಜ್ಯೋತಿದ್ ಮಾಡದೆ 3-4 ವರ್ಷ ಆಗತ್ತೆ. ಸೊ ನೋಡೋಣ ಅವಾಗ ಹೆಂಗಾಗತ್ತೆ ಅಂತ. ಅದ್ರಲ್ಲಿ ಅಷ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ರು ಡೆವಲಪ್ ಆಗ್ಬಿಟ್ಟಿರ್ತೀವಿ. ಇವಾಗ್ಲೇನೆ ಗೊತ್ತಾಗ್ತದೆ ಒಂದ್ ಮಿಸ್ಟೇಕ್ ಮಾಡಿದ್ರೆ ಓಕೆ ನೆಕ್ಸ್ಟ್ ಏನ್ ಮಾಡ. ಲೈಕ್ ಇವಾಗ ನಮ್ಮ ಅಕ್ಕನ ಮದ್ವೆಲ್ ನಾವ್ ಏನೇನ್ ಮಿಸ್ಟೇಕ್ಸ್ ಮಾಡಿದ್ವಿ ಅಂತ ಗೊತ್ತಾಗಿದೆ. ಫಸ್ಟ್ ಮಿಸ್ಟೇಕ್ ನಮ್ದು ಬಂದ್ಬಿಟ್ಟು ಔಟ್ಫಿಟ್ ಇದು. ಹೌದು, ಲೈಕ್ ನಾವು ಪ್ರಾಪರ್ ಆಗಿ ಇನ್ನ ಟೈಮ್ ಇದೆ ಅನ್ಕೊಂಡ್ ಮುಂದೆ ಹಾಕಿ ಇನ್ನೇನ್ ಎಂಡಿಂಗ್ ಟೈಮ್ ಅಲ್ಲಿ ನಾವು ಔಟ್ಫಿಟ್ ಹುಡ್ಕೋಕ್ ಹೋಗಿದ್ದೆ ಅದನ್ನ. ಅಂಡ್ ಯಾರೇ ಆಗ್ಲಿ ಹೋಗ್ಬಿಟ್ಟು ಲೆಹೆಂಗಾ ಗಿಹೆಂಗಾ ತಗೊಳಕ್ ಹೋಗ್ಬೇಡಿ. ಇವ್ರದೇನೆ ಅರೌಂಡ್ 20,000 ಏನೋ ಒಬ್ಬೊಬ್ರದ್ದು. ಪ್ಲೀಸ್ ಇಫ್ ನೀವ್ ತಗೊಂತೀನಿ ಅಂತ ಅಂದ್ರೂ ರೆಡಿ ಇರೋದೊಂದು ತಗೊಳಕ್ಕೆ ಹೋಗ್ಬೇಡಿ. ನಾವ್ ಆ ಮಿಸ್ಟೇಕ್ ಮಾಡಿ ಎಷ್ಟು ಕಷ್ಟ ಪಟ್ಟಿದೀವಿ ಅಂದ್ರೆ, ನಮ್ಮ ಅಕ್ಕನ್ ಚಪ್ರ ಶಾಸ್ತ್ರ ದಿನ ನಂದು ಔಟ್ಫಿಟ್ ರೆಡಿ ಆಗಿಲ್ಲ, ಇನ್ನ ಫುಲ್ ಲೂಸ್ ಆಗ್ತಾ ಇದೆ, ಉದ್ರೋಗ್ತಾ ಇದೆ, ಏನೇನೋ ಆಗ್ತಿದೆ. ಯಾವ ಟೈಲರ್ ಕೇಳಿದ್ರು ಸ್ಟಿಚ್ ಮಾಡ್ಕೊಡ್ತಾ ಇಲ್ಲ. ಆಮೇಲೆ ಒಬ್ರು ಟೈಲರ್ ಇದ್ರೆ ಆ ಟೈಲರ್ ಹತ್ರ ಹೋಗಿ ನಾನೇ ಅದು ಸ್ಟೋನ್ಸ್ ಎಲ್ಲ ಇರ್ತಲ್ಲ ಅದನ್ನೆಲ್ಲ ಕಿತ್ಬಿಟ್ಟು ಅಂಕಲ್ ಹತ್ರ ಅಂಗಡಿ ಮುಂದೆನೆ ಅಳ್ತಾ ಇದೀನಿ ಲಿಟ್ರಲಿ ಅವತ್ತು ಔಟ್ಫಿಟ್ ರೆಡಿ ಆಗಿಲ್ಲ ಅಂತ. ಈ ತರ ಎಲ್ಲ ಆಗಿತ್ತೆ. ನೀವ್ ಈ ತರ ಮಾಡ್ಬೇಡಿ. ಇಫ್ ಏನಾದ್ರು ನಿಮ್ ಹತ್ರ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಇತ್ತು, 15 to 20K ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಫ್ಯಾಬ್ರಿಕ್ ತಗೊಂಡು ಒಳ್ಳೆ ಫ್ಯಾಬ್ರಿಕ್ ನ ಒಳ್ಳೆ ಕಡೆ ಸ್ಟಿಚಿಂಗ್ ಕೊಡಿ. ವಿನ್ಯಾಸ್ ಇಂಡಿಯಾ ಆಕ್ಚುಲಿ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತಾರೆ, ಮತ್ತೆ ರೀಸನೇಬಲ್ ಅನ್ಸುತ್ತೆ ಅವ್ರಿಗೆ. ಅವ್ರು ಮಾಡ್ಕೊಡೋದ್ ನೋಡಿದ್ರೆ ಸ್ವಲ್ಪ ರೀಸನೇಬಲ್ ಇರುತ್ತೆ. ನೀವು ಕಂಪೇರ್ ಟು ಹೋಗ್ಬಿಟ್ಟು ಬೈ ಮಾಡೋದಕ್ಕಿಂತ ಫ್ಯಾಬ್ರಿಕ್ ತಂದು ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳೋದು ತುಂಬಾ ರೀಸನೇಬಲ್ ಅನ್ಸುತ್ತೆ. ಸೊ ನೀವು 15 to 20K ಬಡ್ಜೆಟ್ ಅಲ್ಲಿ ಏನಾದ್ರು ಸರ್ಚ್ ಮಾಡ್ತಿದ್ರೆ ಪ್ಲೀಸ್ ರೆಡಿ ಇರೋದಂತೂ ತಗೊಳಕ್ಕೆ ಹೋಗ್ಬಿಡಿ ಚಿಕ್ಕಪೇಟೆಲೆಲ್ಲ. ಅಲ್ಲಿಂದ ಜಸ್ಟ್ ಫ್ಯಾಬ್ರಿಕ್ ತಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ಳಿ, ದಟ್ಸ್ ಅ ಬೆಸ್ಟ್ ಐಡಿಯಾ. ಆ ಫ್ಯಾಬ್ರಿಕ್ ಕತೆ ಹೇಳ್ತೀವಿ ಈಗ, ಔಟ್ಫಿಟ್ ಕತೆ ಹೇಳ್ತೀವಿ, ಸಾರಿ ಅದೆಲ್ಲ ಲಾಸ್ಟಿಗೆ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮುಹೂರ್ತಂ. ಈ ಮುಹೂರ್ತಂ ಸ್ಯಾರಿನ ನಾವ್ ಆಕ್ಚುಲಿ ಹುಡುಕ್ತಿದ್ದೆ ಬೇರೆ ತರ. ನಾವೊಂದು ಇವಳ ಫ್ರೆಂಡ್ ಮನೇಲಿ ಸ್ಯಾರಿನ ಸೇಲ್ ಮಾಡ್ತಾರ, ಅಂದ್ರೆ ಅವ್ರದೂನು ಪವರ್ಲೂಮ್ ಇಂಡಸ್ಟ್ರಿ ಇದೆ. ಸೊ ಅವ್ರು ಸೇಲ್ ಮಾಡ್ತಾರೆ. ಅದ್ರಲ್ಲೊಂದು ನಾನು ಆಲ್ರೆಡಿ ನೋಡ್ಬಿಟ್ಟಿದ್ಲು ಸ್ಯಾರಿನ. ಅದನ್ನ ನೋಡ್ಬಿಟ್ಟು ಅಲ್ಲಿ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಹೆಂಗೋ ಚಿಕ್ಕಪೇಟೆ ಇದ್ವಲ್ಲ, ಸುದರ್ಶನಲ್ಲೇ ಎಲ್ಲ ತಗೊಂಡಿದ್ವಿ. ಸೊ ಅವಾಗ ಎಂತಕ್ಕೂ ಸೆಕೆಂಡ್ ಟೈಮ್ ಹೋಗಿದ್ವಿ ಸುದರ್ಶನ್ಗೆ. ಇನ್ ರಿಮೈನಿಂಗ್ ಎಲ್ಲ ತರೋದಿಕ್ಕೆ ಅಂದ್ರೆ ಮುಹೂರ್ತಂ ಔಟ್ಫಿಟ್ ತರೋದಿಕ್ಕೆ. ನಂದು ಮತ್ತೆ ಸಂಜಯ್ದು ಮುಹೂರ್ತಂ ಔಟ್ಫಿಟ್ ಇನ್ನು ಫೈನಲೈಸ್ ಆಗಿರ್ಲಿಲ್ಲ, ಎಲ್ಲ ತಗೊಂಡ್ಮೇಲೆ. ಸೊ ಅದಕ್ಕೆ ಇನ್ನೊಂದಿನ ಹೋದಾಗ ಹುಡ್ಕುದ್ವಿ. ಅವತ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಂಡ್ ಸುಮ್ನಾದ್ವಿ. ಅಲ್ಲೋಗಿ ನೋಡಿದ್ರೆ ಅವ್ರ ಹತ್ರ ಸ್ಟಾಕ್ ಖಾಲಿ ಆಗಿತ್ತು. ಸರಿ ಅಂತ ಅನ್ಕೊಂಡ್ ಮತ್ತೆ ಸುದರ್ಶನಿಗೆ ಹೋಗಿ ಇದನ್ ತಗೊಂಡಿದ್ದು. ಇದ್ರಲ್ಲಿ ಆಕ್ಚುಲಿ ಗ್ರೀನ್ ಮತ್ತೆ ಮರೂನ್ ಬಾರ್ಡರ್ ಎಲ್ರು ಯೂಸ್ ಮಾಡ್ತಾರೆ ಅನ್ಬಿಟ್ಟು ಡಿಫ್ರೆಂಟ್ ಆಗಿರ್ಲಿ ಅಂತಂದು ಆರೆಂಜ್ ಹಾಕಿದ್ದು.
ಅಂಡ್ ಇದು ಪ್ರೈಸ್ ಬಂದ್ಬಿಟ್ಟು ಇದನ್ನು ಒಂದು 3000 ಸಮಥಿಂಗ್ ಏನೈತೆ 3.5 3.5K ಐತೆ ಇದಕ್ಕೆ. ಅಂಡ್ ಮಿನಿಮಲ್ ಆಗಿ ಮಾಡ್ಸಿದಾಳೆ ಇದಕ್ಕೆ. ಮುಹೂರ್ತಮ್ಗೆ ಜಾಸ್ತಿ ಹೆವಿ ಮಾಡ್ಸಿಲ್ಲ, ಮಿನಿಮಲಿಸ್ಟಿಕ್ ಆಗಿ ಮಾಡ್ಸಿದಾಳೆ. ಬ್ಯಾಕ್ ಸೈಡ್ ಡಿಸೈನ್ ಈ ತರ ಇದೆ ಅಂಡ್ ಸ್ಲೀವ್ಸ್ ಈ ತರ ಇದೆ ಅಂಡ್ ಫ್ರಂಟ್ ನಾರ್ಮಲ್. ಇದನ್ನು ಆಕ್ಚುಲಿ ಏನ್ ಗೊತ್ತಾ, ಅಯ್ಯೋ ಬಿಡಿ ಗೈಸ್, ಇದು ಅವಳು ಏನು ಇದು ಇಲ್ಲಿ ಹಾಕ್ಸಿದಿರಲ್ಲ, ಇದು ಹಾಕ್ಸಿರೋದು ಅವಳು ರಿಸೆಪ್ಷನ್ ಮನೆಯಿಂದ ಹೊರಟಿದ್ದಾಳೆ. ಅಂಡ್ ನಾವು ಜುವೆಲ್ಸ್ ನ ಬಾಣಾವರದಿಂದ ತರ್ಸಿದ್ವಿ ಒಂದ್ ಶಾಪ್ ಅಲ್ಲಿ. ರಾಯಲ್ ಇಮಿಗ್ರೇಷನ್ ಅಂತ ಶಾಪ್, ಜುವೆಲ್ಲರಿ ಶಾಪ್. ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗ್ಬೇಕಿತ್ತು. ಸೊ ಅದನ್ನ ಕಾಲ್ ಮಾಡಿದ್ರೆ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗಿದ್ದೀನಿ. ಅವಾಗ ಆಂಟಿ ಕೊಟ್ಬಿಟ್ಟು ಇವಳು ರಿಸೆಪ್ಷನ್ ಡೇ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಇದನ್ನ ಕೊಟ್ಬಿಟ್ಟು ಹಾಕಿಡಿ ಅಂತ ಆ ಆಂಟಿ ಬರೋ ಅಷ್ಟ್ರಲ್ಲಿ ಹೆಂಗೋ ಹಾಕಿದ್ರು. ಅವರೇ ತಗೊಂಡ್ ಬಂದ್ರು ಬ್ಲೌಸ್ ಕೂಡ. ಮದ್ವೆಗ್ ಬರ್ತಾರಲ್ಲ ಕರ್ದಿ ಅವ್ರನ್ನ ಇನ್ವೈಟ್ ಮಾಡಿದ್ವು. ಸೊ ಆ ಆಂಟಿ ತಗೊಂಡ್ ಬಂದ್ರು ರಿಸೆಪ್ಷನ್ ದಿನ. ಅಂದ್ರೆ ಸಂಜೆ ಏನ್ ಶನಿವಾರ ಸಂಜೆ ರಿಸೆಪ್ಷನ್ ಇತ್ತು, ಅವತ್ ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ಇದನ್ನ ಬೀಡ್ಸ್ ಹಾಕ ಕೊಟ್ಟಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ ಮುಹೂರ್ತ. ಅಂಡ್ ದುಪಟಾನು ಇದೆ, ತಗೊಂಡ್ ಬರ್ತೀನಿ 1 minute. ಈ ದುಪ್ಪಟ ಅದ್ ಏನ್ ಕತೆ ಅಂದ್ರೆ, ಇದನ್ನ ಹುಡುಕಿದ್ದೇಳು ಫಸ್ಟ್ ಆಫ್ ಆಲ್ ಇದೇನ್ ಮಾಡಿದ್ವಿ ಗೊತ್ತಾ, ಅದನ್ನ ನಾವ್ ಎಲ್ಲಾ ಕಡೆನು ಯಾವತ್ತು ಸ್ಯಾಟರ್ಡೆ ಇದು ರಿಸೆಪ್ಷನ್ ಔಟ್ಫಿಟ್ ತರಕ್ ಹೋದಾಗ್ಲೇನೆ ಫ್ಯಾಬ್ರಿಕ್ ತರಕ್ ಹೋದಾಗ, ರಿಸೆಪ್ಷನ್ ಫ್ಯಾಬ್ರಿಕ್ ತರಕ್ ಹೋದಾಗ ಇದೇ ಕಲರ್ ಇದಕ್ ಮ್ಯಾಚ್ ಆಗ್ಬೇಕು ಅನ್ಬಿಟ್ಟು ಹುಡ್ಕುದ್ವಿ. ಫಸ್ಟ್ ಥಿಂಗ್ ಈ ಸ್ಯಾರಿನ ತಗೊಂಡಾಗ ಹುಡ್ಕುದ್ವಿ. ಆಲ್ರೆಡಿ ಟೈಮ್ ಎಷ್ಟಾಗಿತ್ತು ಅಂದ್ರೆ ನಾವು ರಿಸೆಪ್ಷನ್ ಔಟ್ಫಿಟ್ ಹುಡ್ಕೋ ಅಷ್ಟೆಲ್ಲ ಆಲ್ರೆಡಿ ಇಟ್ಸ್ ಅರೌಂಡ್ 3 ಆಗಿತ್ತು ಅನ್ಸುತ್ತೆ. ಅದಾದ್ಮೇಲೆ ಅರೌಂಡ್ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಇದನ್ನ ಹುಡ್ಕೋದಿಕ್ಕೆ. ಇದನ್ನ ಹುಡ್ಕಿ ಒಂದು ಗಲ್ಲಿ ಬಿಟ್ಟಿಲ್ಲ ಚಿಕ್ಕಪೇಟೆಲಿ, ಎಲ್ಲಾ ಗಲ್ಲಿನೂ ಹುಡ್ಕಿದೀವಿ. ಎಲ್ಲಾ ನಮ್ಮ ಅಪ್ಪಂದಿರಿಗೆ ಫೋನ್ ಮಾಡೋದು, ಯಾಕಂದ್ರೆ ಅವ್ರ ಅಲ್ಲೆಲ್ವಾ ಕೊಡೋದು ಸೀರೆನ. ಫ್ಯಾಕ್ಟ್ರಿ ಇರೋ ಸೀರೆ ಎಲ್ಲಾ ಚಿಕ್ಕಪೇಟೆ ಎಲ್ಲ ಕೊಡೋದು ನಮ್ಮಪ್ಪ. ಅಲ್ಲ, ಅವ್ರ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಗುಜರಾತ್, ಮಹಾರಾಷ್ಟ್ರ ಈ ತರ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅಲ್ಲಿ ಗೊತ್ತಿರುತ್ತಲ್ಲ, ಇವ್ರು ಯಾವಾಗ್ಲೂ ಹೋಗ್ತಾರಲ್ಲ ಅನ್ಬಿಟ್ಟು ಕೇಳಿದ್ವಿ. ಅವ್ರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂದ್ರು ನಮಗ್ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಅದ್ ಯಾವ್ದೋ ಅಂಕಲ್ ಕೇಳಿದಕ್ ಅವ್ರು ಹೇಳಿದ್ರು ಇಂತ ಯಾವ್ದೋ ಒಂದ್ ಗಲ್ಲಿಯಲ್ಲಿ ಸಿಗುತ್ತ ಹೋಗಿ ಅಂತ. ಆ ಗಲ್ಲಿ ಲಿಟ್ರಲಿ ಹೆಂಗೈತೆ ಅಂದ್ರೆ ಗೈಸ್, ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಇನ್ನೊಬ್ರು ಬಂದ್ವಿ ಅಂದ್ರೆ ಒಬ್ರು ಸೈಡಿಗೆ ನಿಂತ್ಕೋಬೇಕು. ಹಿಂಗ್ ಅಪೋಸಿಟ್ ಬರಕಾಗಲ್ಲ, ಹಿಂಗ್ ನಿಂತ್ಕೊಂಡು ಒಬ್ರು ಮೂವ್ ಆದ್ಮೇಲೆ ಇನ್ನೊಬ್ರು ಹೋಗ್ಬೇಕು. ಆ ತರ ಗಲ್ಲಿ ಸುತ್ಕೊಂಡೋಗಿ ಅದೋ ಒಂದು ಹೋಲ್ಸೇಲ್ ಅಂಗಡಿ ಸಿಕ್ತು ನಮಗೆ. ಚಿಕ್ಕ ಅಂಗಡಿಯಿಂದ ಹಿಡಿದು ಇಷ್ಟಿರೋ ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿ ತನಕ ಹುಡ್ಕಿದೀವಿ. ಈ ಕಲರ್ ಸಿಗ್ತಾ ಇಲ್ಲ. ಆರೆಂಜ್ ಸಿಗ್ತಾ ಇದೆ, ರೆಸ್ಟೋರೆಂಟ್ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ. ಆಮೇಲೆ ಸದ್ಯ ದೇವ್ರ ತರ ಅದ್ಯಾವ್ದೋ ಅಂಕಲ್ ಈ ತರ ಒಂದ್ ಅಂಗಡಿಗೆ ಹೋಗಿ ರೋಟ್ರಿ ಸಮಥಿಂಗ್ ಏನೋ ನೇಮ್ ಅನ್ಸುತ್ತೆ, ಅದು ರೋಟ್ರಿ ಹೋಲ್ಸೇಲ್ ಸಮಥಿಂಗ್ ಏನೋ ನೇಮ್ ಐತೆ. ಅಲ್ಲಿ ನಿಮ್ಗೆ ಯಾವ ತರ ಫ್ಯಾಬ್ರಿಕ್ ಬೇಕು ಎಲ್ಲಾ ತರ ಸಿಗುತ್ತೆ. ಅದೇ ಏನೋ ಆರ್ಕೆಸ್ಟ್ರಾ ಮಾಡ್ತಾರಲ್ಲ, ಅದು ಕೂಡ ಅಲ್ಲೇ ತಗೊಂಡೋಗಿ ಸ್ಟಿಚ್ ಮಾಡ್ಸೋದ್ ಅನ್ಸುತ್ತೆ. ಅಷ್ಟು ಇತ್ತು. ಅಂದ್ರೆ ಅವ್ರದೊಂದು 4 ಫ್ಲೋರ್ ಅಂಗಡಿ ಇದೆ. ಆ 4 ಫ್ಲೋರ್ ಅಂಗಡಿಯಲ್ಲೂ ಒಂದೊಂದ್ ಫ್ಲೋರ್ ಅಲ್ಲೂ ಒಂದೊಂದ್ ವೆರೈಟಿ ಇಟ್ಟಿದ್ದಾರೆ. ನೀವೇನಾದ್ರೂ ಫ್ಯಾಬ್ರಿಕ್ ಬೈ ಮಾಡ್ಬೇಕು ಅಂದ್ರೆ 1 ಸ್ಟಾಪ್ ಅಂತಾನೆ ಹೇಳ್ಬೋದು ಅದನ್ನ. ಎಲ್ಲಾದು ಸಿಗುತ್ತೆ. ಹೌದು. ಅಂಡ್ ಇದು ಏನಾಯ್ತಂತ ಅಂದ್ರೆ ಇದ್ಯಾವತ್ತು ಅವತ್ತೇ ರಿಸೆಪ್ಷನ್ ದಿನ ಬೆಳಗ್ಗೆ ಇದನ್ನ ತಗೊಂಡ್ ಬಂದಿದೆ. ಯಾವತ್ತಂದ್ರೆ ನಮ್ ಮನೆಗ್ ಚಪ್ರ ಹಾಕಿದಿನ ಇದ್ ತಗೊಂಡ್ ಬಂದಿದ್ದು. ಬೇಕು ಈ ತರ ಮಾಡ್ಬೇಕು ಅವತ್ ನೆನೆಸ್ಕೊಂಡಿಲ್ಲ. ಅಷ್ಟ್ ದಿನ ತನಕ ನೆನ್ಸ್ಕೊಂಡಿಲ್ಲ. ಇಲ್ಲ ನನ್ಗೆ ಸನಮ್ ಅಂತ ಬೇಕು ಅಂತ ನೆನ್ಸ್ಕೊಂಡ್ಲು. ಅದಕ್ ಬೇರೆ ಏನೇನೋ ಪ್ಲಾನ್ ಮಾಡಿದ್ವಿ, ಲೈಕ್ ಎಂಬ್ರಾಯ್ಡ್ರಿ ಮಾಡ್ಸೋಣ ಅಂತ. ಎಂಬ್ರಾಯ್ಡ್ರಿ ಮಾಡ್ಸಕ್ಕೆ ಅದೇ ಹೇಳಿದ್ವಲ್ಲ, ಇವರೆಲ್ಲ ಹೋಗಿದ್ದಾರೆ ಬಿಹಾರ್ಗೆ ಓಟ್ ಹಾಕೋದಿಕ್ಕೆ ಅಂತ. ಯಾವ ಟೈಲರ್ಸು ಇಲ್ಲ, ಯಾರ ಹತ್ರ ಹೋದ್ರು ಮಾಡ್ಕೊಡಲ್ಲ. ಲೈಕ್ 1 week ಬಿಫೋರೇ ಹೋಗಿದ್ವಿ ನಾವು. ಮಾಡ್ಕೊಡ್ತೀರಾ ಅಂತ. ಎಲ್ಲ ಇಡೀ ಟಿಪ್ಟ್ರಲ್ಲಿ ಒಂದ್ ಕಡೆನೂ ಬಿಟ್ಟಿಲ್ಲ. ಎಲ್ಲೆಲ್ಲಿ ಮಾಡ್ತಾರೆ ಇದು ಎಂಬ್ರಾಯ್ಡ್ರಿ ಎಲ್ಲಾ ಕಡೆ ಕೇಳಿದೀವಿ. ಎಲ್ಲಾರು ಟೈಲರ್ಸ್ ಇಲ್ಲ, ವರ್ಕಿಂಗ್ ಮಾಡೋರಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಅಂತ ಇದನ್ನ ತಗೊಂಬಂದ್ವಿ. ಇದನ್ನ ತಗೊಂಬಂದು ಹಾಕ್ಸಾದ್ಮೇಲೆ ಏನಾಯ್ತು, ಸಾಲ್ಟೇಜ್ ಬಂದ್ಬಿಟ್ಟೈತೆ. ಇದು ಏನು ಅಂಗಡಿಯವನು ಇಷ್ಟ ಸರಿಯಾಗುತ್ತೆ ತಗೊಂಡಾಗಮ್ಮ ಅಂತ ಅಂದ. ನನ್ಗೇನ್ ಗೊತ್ತು, ನಾನ್ ತಗೊಂಬಂದ್ ಹಾಕ್ಸ್ದೆ. ಆಂಟಿ ಹೇಳಿದ್ರು ಇನ್ನಿಷ್ಟು ಸಾಲ್ಟೇಜ್ ಬಂದೈತೆ ಅಂತ. ಅವತ್ ರಿಸೆಪ್ಷನ್ ದಿನಾನೇ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದು ಆಂಟಿ ಕೊಟ್ಟು, ಆಂಟಿ ರಿಸೆಪ್ಷನ್ ಬರೋ ಟೈಮಲ್ಲಿ ತಗೊಂಬಂದ್ ಕೊಟ್ಟು ಹೋಗಿದ್ರು ನಮ್ಮ ಅಮ್ಮನ ಹತ್ರ. ಅಂಡ್ ಇದು ಸನಮ್ ಅಂತ ಐತಲ್ಲ ಗೈಸ್, ಇದು ನಾವೇ ಮಾಡಿರೋದು ಗಮ್ ಅಂಟಿಸ್ಬಿಟ್ಟು. ಎಷ್ಟು ತರ ತಲೆ ಉಪಯೋಗಿಸಿದೀವಿ ಅಂದ್ರೆ ನಾವ್ ಇದಕ್ಕೆ. ಲೈಕ್ ಗ್ಲಿಟರ್ ಹಾಕೋಣ ಅಂತ ಅನ್ಕೊಂಡಿದ್ವಿ ಒಂದ್ಸತಿ. ಲೈಕ್ ಗ್ಲಿಟರ್ ಹಾಕಿದ್ರೆ ಹೆವಿ ಅನ್ಸ್ಬಿಡುತ್ತೆ, ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಗಿಟರ್ ಬೇಡ ಅಂತ ಅಂದ್ವಿ. ಆಮೇಲೆ ಏನೇನೋ ಥಿಂಕ್ ಮಾಡಿದ್ವಿ. ಅಂದ್ರೆ ಯಾವತ್
ಯಾವ್ದೋ ಒಂದಿನ ರಾತ್ರಿ ಏನ್ ಮದ್ವೆ ಇನ್ನೊಂದ್ 2-3 ದಿನ ಇದೆ ನಂಗೆ, ಓಕೆ ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಥಿಂಕ್ ಮಾಡ್ಬಿಟ್ಟು ಓಕೆ ಇದನ್ನೇನೋ ಅಂಟಿಸ್ಬೋದು ಅಂತ ಏನೋ ತಲೆಗ್ ಬಂದು ಮಾಡಿದ್ವಿ ಫೈನಲಿ. ಇದನ್ನು ಯಾವತ್ ಮಾಡಿದ್ದು ಅಂತ ಅಂದ್ರೆ ಇದ್ರ ದಿನನ ನಮ್ಮ ಮನೆದು ಚಪ್ರ ಶಾಸ್ತ್ರ ಐತಲ್ಲ ಅದ್ರ ಹಿಂದಿನ ದಿನ ಮಾಡಿದ್ವಿ. ಮದ್ವೆ ಸ್ಟಾರ್ಟ್ ಆಗುವಾಗ 1 day ಬಿಫೋರ್ ಇದನ್ನ ಮಾಡಿದ್ದು. ಇದು ಗ್ಲಿಟರ್ದ್ ಮಾಡೋಣ ಅಂತ ಆಕ್ಚುಲಿ ತಗೊಂಬಂದಿದ್ದು. ಫೆವಿಕಾಲ್ ಎಲ್ಲ ಇಲ್ಲಿ ಅಂಟಿಸಿದ್ವಿ ನೋಡಿ, ಇದೆಲ್ಲ ಫೆವಿಕಾಲ್ ಎಲ್ಲ ಆಗಿದೆ, ಅದ್ ಬೇಡ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ದು. ಇಷ್ಟ ಆಗಿತ್ತು ಇದ್ರದ್ದು ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು, ಮಾಡಿದಕ್ಕೂ ಸಾರ್ಥಕ ಆಯ್ತು. ಹೌದು. ಓಕೆ, ನೆಕ್ಸ್ಟ್ ಕಮ್ಸ್ ಲಾಸ್ಟ್ ಅವ್ರ ಫೈನಲ್ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ. ರಿಸೆಪ್ಷನ್ ಸ್ಯಾರಿ ಎಷ್ಟು ಬೇಗ ಸೆಲೆಕ್ಟ್ ಮಾಡಿದ್ಲು ಅಂದ್ರೆ ಅಷ್ಟು ಬೇಗ ಸೆಲೆಕ್ಟ್ ಮಾಡಿದ್ಲು ಈ ಸ್ಯಾರಿ ಅಂತೂ. ಜಸ್ಟ್ ಹೋದೆ ನೋಡ್ದೆ ತಗೊಂಡೆ. ಅಂಡ್ ಇದು ಕಾಸ್ಟ್ ಇದು ಬಂದ್ಬಿಟ್ಟು ಸುದರ್ಶನ್ ಅಲ್ಲಿ ತಗೊಂಡಿದ್ದು. ಹೌದು, ಮುಹೂರ್ತಮ್ಮ ಸುದರ್ಶನ್ ಅಲ್ಲೇ ತಗೊಂಡಿದ್ದು. ಆಲ್ಮೋಸ್ಟ್ ಸ್ಯಾರೀಸ್ ತಗೊಂಡಿರೋದು ನಮ್ ಫ್ಯಾಕ್ಟ್ರಿಯಲ್ಲಿ, ಅದ್ ಬಿಟ್ರೆ ಸುದರ್ಶನ್ ಅಲ್ಲಿ ಇನ್ನೆಲ್ಲೂ ಪರ್ಚೇಸ್ ಮಾಡಿಲ್ಲ. ಮುಂಚೆನಾನು ಅಲ್ಲೇ, ಇಲ್ಲಿ ಇಲ್ಲ ಅಲ್ಲಿ, ನಮ್ಮನೇಲಿ ಇಲ್ಲ ಸುದರ್ಶನ್ ಅಲ್ಲಿ. ಅಂಡ್ ಬ್ಲೌಸ್ ಡಿಸೈನ್ ಈ ತರ ಇದೆ, ಬ್ಯಾಕ್ ಡಿಸೈನ್. ಇದಕ್ಕೆ ಯಾರನ್ ಕೇಳಿದ್ರು ಓಕೆ ಇದಕ್ಕೆ ಅಂತ ಸುಮ್ನೆ ವರ್ಕ್ ಮಾಡಿಸ್ತೀರಾ, ಯೂಸ್ ಇಲ್ಲ ಕಾಣಿಸಲ್ಲ ಇದೇ ಹೇಳೋರು, ಬಟ್ ಅದನ್ನ ಹೆಂಗ್ ವರ್ಕ್ ಮಾಡಿಸ್ದೆ ಇಟ್ಕೊಳ್ಳೋದು ಅಂತ ಅನ್ಕೊಂಡು ಅಂತ ವರ್ಕ್ ಮಾಡಿಸ್ದೆ. ಮಿನಿಮಲ್ ಆಗಿ ಮಾಡ್ಸಿದಾಳೆ ಇದಕ್ಕೆ. ಅಂಡ್ ಇದು ಪ್ರೈಸ್ ಬಂದ್ಬಿಟ್ಟು 20. ಇಟ್ಸ್ ಅರೌಂಡ್ 20. ಅಂದ್ರೆ ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತು, ಇವಾಗ ಆಲ್ರೆಡಿ ಔಟ್ಡೇಟೆಡ್ ಆಗ್ತಿದೆ. ಅಂಡ್ ಏನ್ ಗೊತ್ತಾ ಗೈಸ್, ಇದು ರಿಸೆಪ್ಷನ್ ನಿಲ್ಸಿದಾರ ಅಂದ್ರೆ ಅವಳು ಆಕ್ಚುಲಿ ಹುಡ್ಗನ್ ಮನೆಗ್ ಹೋಗ್ಬೇಕಿದ್ದು ಆಲ್ರೆಡಿ 3 o'clock ಏನೋ ಹೋಗ್ಬೇಕಿತ್ತು ಅನ್ಸುತ್ತೆ. ಮುಹೂರ್ತ ಇವಳು ಬಂದಿದ್ದು ಇದ್ದಿದ್ದೆ 10 o'clock ಮುಹೂರ್ತ ಇದ್ದಿದ್ದು ಸ್ಟಾರ್ಟ್ ಆಗಿದ್ದು. ಅಂಡ್ ಮುಹೂರ್ತ ಮುಗಿಯೋಷ್ಟ್ರಲ್ಲೇ 12 ಆಯ್ತು. ಲೈಕ್ ರಿಸೆಪ್ಷನ್ ಗೆ 1 ಅಷ್ಟ್ರಲ್ಲಿ ನಿಲ್ಸ್ಬಿಟ್ಟು 2 ಅಷ್ಟ್ರಲ್ಲಿ ಕಳ್ಸ್ಬೇಕಿತ್ತು, ಬಿಕಾಸ್ ಹುಡ್ಗನ್ ಮನೆಗ್ ಹೋಗ್ಬೇಕಿತ್ತು ನಮ್ ಜೀಜಿ ಅವ್ರ. ಯಾಕಂದ್ರೆ 6 ಗಂಟೆ ಮೇಲೆ ನೆಕ್ಸ್ಟ್ ಇದ್ದಿದ್ದು, 3 ಗಂಟೆಗೆ ಹೋಗಿಲ್ಲ ಅಂದ್ರೆ 6 ಗಂಟೆ ಮೇಲೆ ಹೋಗ್ಬೇಕಿತ್ತು. ನಮ್ ಜೀಜಿ ಅವ್ರ ಮನೆ ಹತ್ರ ಇದ್ದಿದ್ದಕ್ಕೇನೋ ಬೆಟರ್, ದೂರ ಇದ್ದಿದ್ರೆ. ಅಂಡ್ ರಿಸೆಪ್ಷನ್ ನಿಲ್ಸಿದ್ದಾರೆ. ಗಾಯತ್ರಿ ಮೇಕೋವರ್ ಅವರು ಲಿಟ್ರಲಿ ಲಿಪ್ಸ್ಟಿಕ್ ಹಚ್ಚಿಲ್ಲ. ಲೈಕ್ ಬರೀಲ್ಲ ಅವ್ರು ಲಿಪ್ಸ್ಟಿಕ್ ಹಚ್ಚದೆ ಮರ್ತೋಗಿದ್ದಾರೆ. ಅವಳಿಗೂ ಗೊತ್ತಾಗಿಲ್ಲ ಲಿಪ್ಸ್ಟಿಕ್ ಹಚ್ಕೊಂಡಿದ್ದಾರೆ, ಗೊತ್ತಾಗಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ. ಅಂಡ್ ಅವಾಗ ನಾನ್ ಯಾಕೋ ಸಡನ್ಲಿ ನೋಡ್ತೀನಿ ಫುಲ್ ಖಾಲಿ ಇದೆ, ಲಿಪ್ಸ್ಟಿಕ್ ಇಲ್ಲ. ಆಲ್ರೆಡಿ ಅವ್ರು ಹೊಲ್ಟೋಗ್ಬಿಟ್ಟಿದ್ದಾರೆ ಮೇಕಪ್ ಆರ್ಟಿಸ್ಟ್, ಅವ್ರಿಗೂ ಗೊತ್ತಾಗಿಲ್ಲ ಬರಿ ಮಾಡಿದೀವಲ್ಲ. ಅವಾಗ ತಂದು ಲಿಪ್ಸ್ಟಿಕ್ ಸ್ಟೇಜ್ ಮೇಲೆ ಹಚ್ಚಿದ್ದಾಯ್ತು. ಎಲ್ರು ಫೋಟೋ ನಿಂತ್ಕೋತಾ ಇದಾರೆ, ಅಲ್ಲೇನೆ ಲಿಪ್ಸ್ಟಿಕ್ ಆಲ್ರೆಡಿ ಎಷ್ಟೊಂದ್ ಜನ ನಿಂತ್ಕೊಂಡು ಹೋಗ್ಬಿಟ್ಟಿದ್ರೆ, ಗೊತ್ತೇ ಆಗಿಲ್ಲ ಇವಳಿಗೂ, ಪಾಪ ಅವ್ರಿಗೂ ಗೊತ್ತಾಗಿಲ್ಲ ಟೆನ್ಷನ್ ಅಲ್ಲಿ. ಈ ತರ ಆಗಿತ್ತು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅವ್ರ ಎಂಗೇಜ್ಮೆಂಟ್ ಸ್ಯಾರಿ. ಅಂಡ್ ಇದು ತಗೊಂಡಿದ್ ಬಂದು ಎಲ್ಲಿ, ದಾವಣಗೆರೆ ಅಲ್ಲ, ಅಲ್ಲ ಹೋಲ್ಸೇಲ್ ಅಂತ, ಓಸ್ವಲ್ ಅಲ್ಲಿ ತಗೊಂಡಿದ್ದು, ಇಲ್ಲೇ ಟಿಪ್ಟೂರ್ ಅಲ್ಲಿ. ಎಸ್. ಅಂಡ್ ಈ ಬ್ಲೌಸ್ ಒಂದ್ ಕತೆ ಇದೆ, ಹೇಳ್ತೀನಿ ರೀ. ಇದೇನು ಈ ಬ್ಲೌಸ್ ಕತೆ ಹೇಳ್ತೀನಿ. ಅಯ್ಯೋ, ಈ ಅಂಡ್ ಬ್ಲೌಸ್ ಇದೆ, ಬ್ಯಾಕ್ ಡಿಸೈನ್ ಈ ತರ ಇದೆ, ಫ್ರಂಟ್ ಡಿಸೈನ್ ಈ ತರ ಇದೆ. ಅದೇನೋ ಡೈಮಂಡ್ ಶೇಪ್ ಏನೋ ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ ಸಮಥಿಂಗ್. ಅಂಡ್ ಈ ಬ್ಲೌಸ್ ಏನ್ ಗೊತ್ತಾ, ತಡಿಯ ತೋರಿಸ್ತೀನಿ. ಆಕ್ಚುಲಿ ಬ್ಲೌಸ್ ಎಲ್ಲ ಏನು ಇಲ್ಲಿ ಹಿಡ್ಕೊಂತಾರೆ, ಅವ್ನ್ ಏನ್ ಮಾಡಿದಾನೆ ಇಲ್ಲಿಗೆ ಹೊಲ್ದ್ ಬಿಟ್ಟಿದ್ದಾನೆ ಪಾಪ. ಇಲ್ಲಿ ಅಂದ್ರೆ ಲೈಕ್ ಬ್ಲೌಸ್ ಇದು ಏನಿದೆ ಅಲ್ವಾ, ಈ ಕಟ್ಟಿಂಗ್ ಯೂಶಲಿ ಇಲ್ಲಿ ಕೂರುತ್ತಲ್ವಾ, ಶೋಲ್ಡರ್ ಮೇಲೆ ಕೂರುತ್ತೆ. ನನ್ ಮಗ ಏನ್ ಮಾಡವನೆ, ಇಲ್ಲಿಗಿಡದ್ನ ತಗೊಂಡ ಇಲ್ಲಿಗಿಟ್ಟಿದ್ದಾನೆ. ಅಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಇಲ್ಲಿ ಇರ್ಬೇಕಲ್ವಾ ಗೈಸ್, ಯೂಶಲಿ ಇಲ್ಲಿ ಇರುತ್ತೆ ಸ್ಲೀವ್ಸ್, ತಗೊಂಬಂದ್ ಇಲ್ಲಿಗಿಟ್ಟಿದ್ದಾನೆ. ಎಂತ ನನ್ ಮಕ್ಳಿದಾರೆ ಅಂದ್ರೆ, ಅದಕ್ಕೆ ಹೇಳೋದು, ನಿಮ್ಗೆ ಯಾವ್ದೇ ಇವೆಂಟ್ ಇತ್ತು ಅಂತ ಅಂದ್ರೆ 1-2-3 months ಬಿಫೋರ್ ಎಲ್ಲ ಪ್ಲಾನ್ ಮಾಡಿ. ಆಕ್ಚುಲಿ 2-3 months ಬಿಫೋರ್ ಕೊಟ್ಟಿದ್ದು. ಅವ್ನ್ ಜೊತೆ ನನ್ ಮಗ ಹಂಗ್ ಮಾಡಿರೋದು ಅಂತವ್ರಂತ ಸಜೆಸ್ಟ್ ಮಾಡ್ಬಿಡಿ. ಅವ್ನ್ ಯಾರು ಗೊತ್ತಾ, ವಂದನಾ ಅಂತ, ಈ ಪಂಪೋಸ್ ರೋಡ್ ಅಲ್ಲಿ ಇದಾನೆ. ಪಂಪೋಸ್ ರೋಡ್ ಅಲ್ಲಿ ಅಲ್ಲೊಂದು, ಅವನಂತ ಇರ್ರೆಸ್ಪಾನ್ಸಿಬಲ್. ಮತ್ತೆ ಅವ್ನಿಗೆ ಇನ್ನು ಏನ್ ಬೈಬೇಕು ನನಗೆ ಗೊತ್ತಿಲ್ಲ, ಬಯಕ್ಕೂ ಇಷ್ಟ ಇಲ್ಲ ಅಂತವ್ರಿಗೆಲ್ಲ. ವರ್ಕ್ ಮಾಡ್ಬೇಕು ಅಂತ ಇಂಟೆನ್ಷನ್ ಇರಲ್ಲ ಅನ್ಸುತ್ತೆ ಮೇ ಬಿ ಅವ್ರಿಗೆಲ್ಲ. ಸೊ ಅಂತವ್ರು ಈ ತರ ಮಾಡ್ಕೊಡ್ತಾರೆ. ಮೇ ಬಿ ಅವ್ರಿಗ್ ಬೇಕಿಲ್ದೇ ಇರ್ಬೋದು, ಬಟ್ ನಮಗ್ ಇದು ಪ್ರೀಶಿಯಸ್ ಆಗಿರುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಅವ್ರಿಗ್ ಬೇಡ ಅಂದ್ರೆ ನಮಗ್ ಬೇಕಲ್ವಾ. ಸೊ ಅಂತ ಮೂಮೆಂಟ್ ನ ಸ್ಪಾಯಿಲ್ ಮಾಡ್ತಾರೆ. ಸೊ ಆತರ ಟೈಲರ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ವಂದನಾ ಟೆಕ್ಸ್ಟೈಲ್ಸ್ ಅನ್ಸುತ್ತ ಒಂದು, ಅಲ್ಲ ವಂದನಾ ಫ್ಯಾಷನ್ ಸಮಥಿಂಗ್, ವಂದನಾ ವಂದನಾ ಬೋಟಿಕ್. ಆ ಹೆಸರಿಗೆ ತಕ್ಕನಾಗಂತೂ ಇಲ್ವೇ ಇಲ್ಲ ಬಿಡಿ. ನಾವ್ ಹೋಗಿದ್ದಿನೇ ಒಂದ್ 5-6 ಜನ ಬಂದ್ ಮಕ್ ಉಗ್ದೋಗ್ತಿದ್ರ. ಅವತ್ ಲಿಟ್ರಲಿ ಎಷ್ಟು ಜನ ಬಂದಿದ್ದಾರೆ ಕಸ್ಟಮರ್ಸ್, ಅಷ್ಟು ಜನನು ಅವ್ನ್ಗೆ ಬೈದೋಗಿದ್ದಾರೆ. ಎಲ್ಲಾರ ಬ್ಲೌಸ್ ಹಿಂಗೆ ಮಾಡಿದಾನೆ. ಹೌದು, ನಂದೂನು ಹಂಗೆ ಮಾಡ್ದ, ಇವಳ್ದೂನು ಹಂಗೆ ಮಾಡಿದಾನೆ. ಇವಳ್ದು ಆಕ್ಚುಲಿ ಕಲಂಕಾರಿ ಲೆಹೆಂಗಾ ತಂದ್ರು ನನ್ನ ಎಂಗೇಜ್ಮೆಂಟ್ ಗೆ. ಸೊ ಅದನ್ನು ಏನೋ ಹಾಳ್ ಮಾಡಿ ಕುಲ್ಗೆಟ್ಸ್ ಇಟ್ಟಿದ್ದ.
ನೀವು ಅಷ್ಟೊಂದೆಲ್ಲ ಅಮೌಂಟ್ ಕೊಟ್ಟು ಒಳ್ಳೆ ಟೈಲರ್ ನ ಹುಡುಕಿ ಸ್ಟಿಚ್ ಮಾಡ್ಸಿಲ್ಲ ಅಂತಂದ್ರೆ ಲಿಟ್ರಲಿ ನೀವು ತಂದಿರೋ ಔಟ್ಫಿಟ್ ತಂದಿರ್ತೀರಾ, ಔಟ್ಫಿಟ್ ನ ಚೆನ್ನಾಗ್ ಕಾಣಿಸ್ಬೇಕು ಸ್ಪೆಷಲ್ ಡೇ ಅಂತ. ಈ ತರ ವರ್ಕ್ ಗೊತ್ತಿಲ್ದಿರೋ ನಾನ್ಸೆನ್ಸ್ ಟೈಲರ್ಸ್ಗೆ ಮತ್ತೆ ದುಡ್ಡಿಂದ ಹೋಗೋ ನಾನ್ಸೆನ್ಸ್ ಟೈಲರ್ಸ್ ಗಳಿಗೆ ಕೊಟ್ಬಿಟ್ಟು ಸ್ಪಾಯ್ಲ್ ಮಾಡ್ಕೋಬೇಡಿ ನಿಮ್ಮ ಪ್ರೀಶಿಯಸ್ ದಿನನ. ಓಕೆನಾ? ಥಿಂಕ್ ಮಾಡಿ, ಚೆನ್ನಾಗ್ ಹೊಲಿಯೋರಿಗ್ ಕೊಡಿ, ಚೆನ್ನಾಗ್ ಸ್ಟಿಚ್ ಮಾಡೋರಿಗ್ ಕೊಡಿ. ನೀವ್ ಹಾಕೋದು ಒಂದೇ ಸಲ ಆಗಿರ್ಬೋದು, ಬಟ್ ಆ ಸ್ಪೆಷಲ್ ಡೇ ಎವ್ರಿ ಡೇ ಬರಲ್ಲ. ಸೊ ಥಿಂಕ್ ಮಾಡ್ಬಿಟ್ಟು ಕೊಡಿ. 1000-2000 ಹಿಂದೆ ಮುಂದೆ ಆದ್ರೂನು ಪರವಾಗಿಲ್ಲ, ಚೆನ್ನಾಗ್ ಕಾಣಿಸ್ಬೇಕಷ್ಟೇ ಆ ಸ್ಪೆಷಲ್ ಡೇ. ಅಂಡ್ ನಾನ್ ಸಜೆಸ್ಟ್ ಮಾಡೋದು ವಿನ್ಯಾಸ್ ಇಂಡಿಯಾ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ತಿಪ್ಟೂರಲ್ಲಿ. ಹೌದು, ಲೈಕ್ ಅವ್ರು ಲಿಟ್ರಲಿ ನೀವ್ ಒಂದ್ ಪಕ್ಷ ಸ್ಯಾಟಿಸ್ಫೈ ಆದ್ರೂನು ಅವ್ರಂತೂ ಸ್ಯಾಟಿಸ್ಫೈ ಆಗಲ್ಲ. ಔಟ್ಫಿಟ್ ಒಂಚೂರ್ ಹಿಂಗ್ ಆಚೆ ಈಚೆ ಆದ್ರೂ ಅವರೇ ಸ್ಯಾಟಿಸ್ಫೈ ಆಗಲ್ಲ. ದಿ ಬೆಸ್ಟ್ ಅವರು ವಿನ್ಯಾಸ್ ಇಂಡಿಯಾ. ಕೊಡೋದ್ ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ಅವ್ರ ಕಸ್ಟಮರ್ ಜಾಸ್ತಿ ಇದೆ. ಐ ಡೋಂಟ್ ನೋ ಅಬೌಟ್ ದಟ್, ಬಟ್ ಕೊಡೋದ್ ಸ್ವಲ್ಪ ಕಂಪೇರ್ ಟು ಆಲ್ ಅವ್ರ ಒಂದ್ 2-3 ದಿನ ಲೇಟ್ ಆಗಿ ಕೊಡ್ತಾರೆ. ಬಟ್ ಔಟ್ಪುಟ್ ಮಾತ್ರ ಅಲ್ಟಿಮೇಟ್. ನಿಮ್ಗೆ ವೇರಿ ಇರಲ್ಲ. ಲೈಕ್ ಇವಾಗ ನಾಳೆ ಇವೆಂಟ್ ಇದೆ, ಇವತ್ತು ಅವರು ಡೆಲಿವರಿ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಲೈಕ್ ನಾನು ಇದ್ ಮಾಡ್ತಾ ಇದೀನಿ ಭಯ ಇರಲ್ಲ ನಿಮ್ಗೆ. ಫುಲ್ ಔಟ್ಫಿಟ್ ಸಖತ್ ಕೂತ್ಕೊಳ್ಳುತ್ತೆ ನಿಮ್ಗೆ. ರೆಡಿ ಟು ವೇರ್ ಅವ್ರಿಗೆ ಕೊಟ್ರೆ ಮಾತ್ರ ನಾನು ಅದೊಂದು ಸಜೆಸ್ಟ್ ಮಾಡ್ತೀನಿ. ಮಿಸ್ಸೇ ಮಾಡ್ಬೇಡಿ ವಿನ್ಯಾಸ್ ಇಂಡಿಯಾ. ವಿನ್ಯಾಸ್ ಇಂಡಿಯಾ. ಸೊ ಗೈಸ್, ಪಾರ್ಟ್ 1 ಅಲ್ಲಿ ಇಷ್ಟ ಆಗಿತ್ತು ವಿಡಿಯೋ. ಅಂಡ್ ನೆಕ್ಸ್ಟ್ ಇಲ್ಲೆಲ್ಲ ಇರೋ ಸ್ಯಾರೀಸ್ ನಂದು, ನಮ್ಮ ಅಕ್ಕ ಇನ್ನ ಯಾವ್ದಾವ್ದು ವೇರ್ ಮಾಡಿಲ್ಲ ಆ ಸೀರೀಸ್ ಎಲ್ಲ ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ವೈಟ್ ಮಾಡಿ. ಎಸ್, ಇನ್ ರಿಮೈನಿಂಗ್ ಇವಾಗ ತರ್ತಾಳೆ.